ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯವರಿಗೆ ಕೆಲವೊಂದೊಂದು ಸಿಚುವೇಶನ್ಗಳಲ್ಲಿ ಮರ್ಯಾದೆ ಹೋಗುವಂಥ ಸಂದರ್ಭವೂ ಬರಬಹುದು. ಸೊ ಆ ಸಮಯದಲ್ಲಿ ನಾನೇನು ಮಾಡಬೇಕು ಅಂತ ಹೇಳಿದರೆ, ಹೆಂಡತಿಯಾಗಿ ಅವರ ಮರ್ಯಾದೆ ಹೋಗದೇ ಇರೋ ರೀತಿಯಲ್ಲಿ ನಡ್ಕೊಳ್ಳೋದು, ಅಥವಾ ಆ ಸಮಸ್ಯೆಗೆ ಪರಿಹಾರ ಏನಾದರೂ ಇದ್ದರೆ ಹುಡ್ಕೋವಂಥದ್ದು ಮಾಡಬೇಕು, ಅಥವಾ ಆ ಸಮಸ್ಯೆನ ಎದುರಿಸೋವಂಥ ಶಕ್ತಿನಾದರೂ ಅವ್ರಿಗೆ ನಾವು ಜೊತೇಲಿದ್ದು ಸಾಥ್ ಕೊಡೋ ಅಂಥದ್ದು ಮಾಡಬೇಕು. ಪ್ರಾಣ ಕೊಡ್ತೀನಿ ಅಂತೆಲ್ಲ ಹೇಳ್ಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಸಮಸ್ಯೆ ಬೇರೆಯೇ ಇರುತ್ತೆ. ನಿಮ್ಮ ಪ್ರಾಣ ಇಟ್ಕೊಂಡೇನು ಉಪ್ಪು ಖಾರ ಹಾಕೋತಾರ? ಇಲ್ವಲ್ಲ. ನಿಮ್ಮ ಪ್ರಾಣ ಇಟ್ಕೊಂಡು ಏನು ಮಾಡ್ತಾರೆ? ಸಮಸ್ಯೆ ಏನಾದರೂ ಸಾಲ್ವ್ ಆಗುತ್ತಾ? ಇಲ್ವಲ್ಲ. ಹಾಗಾಗಿ ನಿಮ್ಮ ಪ್ರಾಣಕ್ಕೆ ಬದನೆಕಾಯಿ ಏನು ಬೆಲೆ ಇಲ್ಲ. ಅಲ್ಲಿ ಅವ್ರ ಮರ್ಯಾದೆ ಅವ್ರ ಹತ್ರನೇ ಇರುತ್ತದು. ನಿಮ್ಮ ಪ್ರಾಣ ಕುಯ್ದು ಕೊಡ್ತೀನಿ ಅಂದಿದ ತಕ್ಷಣ ಪ್ರಯೋಜನವೇ ಇಲ್ಲ, ವೇಸ್ಟು. ಹಾಗಾಗಿ ಅವರು ಮರ್ಯಾದೆ ಕಾಪಾಡೋಕ್ಕಾದರೆ ಕಾಪಾಡಬೇಕು, ಇಲ್ವಾ ಆ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಜೊತೇಲಿ ನಿಂತು ಸಾಥ್ ಕೊಟ್ಟು ಬಗೆಹರಿಸ್ಕೋಬೇಕು. ಪ್ರಾಣ ಕೊಡ್ತೀನಿ, ಬದನೆಕಾಯಿ ಕೊಡ್ತೀನಿ ಅಂತೆಲ್ಲ ಹೇಳ್ಬಾರ್ದು. ಅದು ಏನು ಹೇಳ್ತಾರೆ, ಸಂಸ್ಕಾರ. ಇನ್ನೂ ದೊಡ್ಡ ವ್ಯಕ್ತಿ, ಆದರ್ಶ ಮಹಿಳೆ, ಅವರಿಗೆಲ್ಲ ಸೂಟ್ ಆಗಲ್ಲ ಇದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬುದ್ಧಿ ಉಪಯೋಗಿಸಿ, ಅದೇ ನಿಮಗೇನೇನೋ ಬರುತ್ತಲ್ಲ, ಮಠ ಮಂತ್ರದ ಕೆಲಸ ಎಲ್ಲ ಮಾಡ್ತಿದ್ದೀರಲ್ಲ ಈಗ, ಅದೇನೇನೋ ಮಾಡಿ ಒಬ್ಬನ್ನ ಮಾತಾಡದೇ ಇರೋಂಗೆ ಮಾಡೋದು, ನಮ್ಮ ಕಡೆಗೆ ಎಳ್ಕೊಳ್ಳೋದು, ಆ ರೀತಿ ಎಲ್ಲನೂ ಅದನ್ನು ಮಾಡೋಕ್ಕೆ ಮುಂಚೆ ಈ ಥರ ಏನಾದರೂ ಬುದ್ಧಿ ಉಪಯೋಗಿಸಿ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸ ಮಾಡಿದರೆ ಒಳ್ಳೆಯದಾಗ್ಬೋದು ಮೋಸ್ಟ್ಲಿ. ಇಲ್ಲ ಅಂತಂದರೆ ಕಷ್ಟನೇ. ನಾನು ಹೇಳೋದೇನಿದೆ ನಿಮಗೆ ಗೊತ್ತು, ನಿಮ್ಮ ಬಗ್ಗೆ ಚೆನ್ನಾಗಿ.